ನಮಸ್ತೆ, ನನ್ನ ಹೆಸರು ಕೇಶವಮೂರ್ತಿ ಅಂತ. ಈಗ ಪ್ಲಾನಿಂಗ್ ಅಥಾರಿಟಿ ಚೇರ್ಮನ್ ಆಗಿದ್ದೀನಿ ಹೊಸಕೋಟೆ. ಹಾಗೂ 2 ಬಾರಿ ನಾನು ಕನ್ವೀನರ್ ಆಗಿ ಕೆಲಸ ಮಾಡಿದ್ದೀನಿ. ನಮ್ಮ ಶಾಸಕರು ಶರತ್ ಬಚ್ಚೇಗೌಡರು ನನ್ನನ್ನು 2 ಬಾರಿ ಕನ್ವೀನರ್ ಮಾಡಿದ್ದು. ಇದೇ ಮೊದಲನೇ ಕನ್ವೀನರ್ ಪೂರ್ವಭಾವಿ ಸಭೆಯಲ್ಲಿ ಶಾಸಕರಿಗೆ ಮನವಿ ಕೊಟ್ಟರು. ಯಾರು ಉಪ್ಪಾರ ಜನಾಂಗದವರು, ನಮಗೆ ಈ ತೇರು ಸುಮಾರು ವರ್ಷಗಳಿಂದ ಶಿಥಿಲವಾಗಿದೆ, ಇದನ್ನು ಯಾರೂ ರೆಡಿ ಮಾಡಿಸ್ಕೊಡ್ತಲ್ಲ, ದಯವಿಟ್ಟು ನೀವಾದರೂ ಇದನ್ನು ಹೊಸದಾಗಿ ತೇರು ಮಾಡಿಕೊಡಿ ಅಂತ ಅವ್ರು ಮನವಿ ಇಟ್ಟರು. ಮೊದಲನೇ ಮೀಟಿಂಗಲ್ಲಿ ನಾವು ಕನ್ಸಿಡರ್ ಮಾಡಿ ಆಗ್ಲಿಂದಾನೇ ಮರ ಹುಡುಕಾಟಕ್ಕೆ ನಾವು ಪ್ರಯತ್ನ ಪಟ್ಟು ನಂತರ ಹುಣಸೂರಲ್ಲಿ ಮರ ಕಟ್ ಮಾಡಿಸಿ ಚಾಲನೆ ಕೊಟ್ಟು ಶಾಸಕ ಕಡೆಯಿಂದ ಹುಣಸೂರಲ್ಲಿ ಮರ ಕಟ್ ಮಾಡಿದ್ವಿ. ಈ ರಥೋತ್ಸವನ್ನ ಮೈಸೂರು ಮಹಾರಾಜರ ಕಾಲದಲ್ಲಿ ಚಾಲನೆ ಕೊಟ್ಟಿದ್ರು. ಅದಾದ ನಂತರ ಯಾರೂ ಈ ಶಿಥಿಲ ಆದ್ಮೇಲೆ ಯಾರೂ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಶಾಸಕ ಗಮನ ಹರಿಸಿ ಇದನ್ನು ಏನಾದರೂ ಮಾಡಿ ಹೊಸ ತೇರು ಮಾಡಲೇಬೇಕು ಅಂತ ಪಣ ತೊಟ್ಟರು. ಆ ಜವಾಬ್ದಾರಿನ ನನಗೆ ಕೊಟ್ಟರು. ನಾನು ಮತ್ತೆ ನಮ್ಮ ತಂಡ ಸ್ನೇಹಿತರು ಎಲ್ಲರೂ ಶ್ರಮವಹಿಸಿ ಮರನ ಸೀಸನ್ ಮಾಡಿಸಿ ಇಲ್ಲಿಂದ ಉಡುಪಿಗೆ ಹೋಗಿ, ಉಡುಪಿಯಲ್ಲಿ ರಾಜಗೋಪಾಲಾಚಾರಿ ಅಂತ ಶಿಲ್ಪಿಗಳಿದ್ದಾರೆ, ಅವ್ರನ್ನ ಕನ್ವಿನ್ಸ್ ಮಾಡಿ ಕೇವಲ 11 ತಿಂಗಳಲ್ಲಿ ನಾವು ಈ ತೇರನ್ನ ಮಾಡಿರ್ತೀವಿ. ಇದಕ್ಕೆ ಈ ಬೆನ್ನೆಲುಬಾಗಿ ನಿಂತವರು ನಮ್ಮ ಶಾಸಕರಾದ ಶರತ್ ಬಚ್ಚೇಗೌಡರು ಮತ್ತು ಬೈರೇಗೌಡರು, PN ಬಚ್ಚೇಗೌಡರು ಮತ್ತು ಅವ್ರ ಫ್ಯಾಮಿಲಿಯವರು ಈ ತೇರನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇದೆಲ್ಲ ಗೊತ್ತಿರೋ ವಿಚಾರನೇ. ಈ ತೇರು ಮೂಡ್ ಬಂದಿದೆ ಅಂದರೆ ನಮ್ಗೆ 2 ಕಣ್ಣು ಸಾಲ್ತಾ ಇಲ್ಲ ಅದನ್ನು ನೋಡೋದಕ್ಕೆ. ತುಂಬ ಹೊಸಕೋಟೆ ಜನ ಭಕ್ತಾದಿಗಳೆಲ್ಲ ತೇರನ್ನ ಪ್ರೀತಿಯಿಂದ ಬರಮಾಡ್ಕೊಂಡ್ರು. ಈ ತೇರನ್ನ ನಾವು 25ನೇ ತಾರೀಕು ಉಡುಪಿಯಲ್ಲಿ ರಾಜಗೋಪಾಲಾಚಾರಿ ಶಿಲ್ಪಿಗಳಿಂದ ಹಸ್ತಾಂತರ ಪಡ್ಕೊಂಡು ನಂತರ ನಾವು ಮಂಗಳೂರು, ಸಕಲೇಶ್ವರ, ಹಾಸನ ಮುಖಾಂತರ ದೇವನಹಳ್ಳಿ ಬಂದು, ದೇವನಹಳ್ಳಿಯಿಂದ ನಮ್ಮ ಸತೀಶ್ ಗೌಡರು ನೆಲ್ಲೂರು ಟೋಲಲ್ಲಿ ಅದ್ದೂರಿಯಾದ ಸ್ವಾಗತ ಕೋರಿ ಚಾಲನೆ ಕೊಟ್ಟರಲ್ಲಿ, ಅಲ್ಲಿಂದ ಊರ್ವಾಗಲ ಆಂಜನೇಯನ ದೇವಸ್ಥಾನ ಹತ್ರ ಬಂದು ನಮ್ಮ ಟೌನಿನ ಎಲ್ಲ ಭಕ್ತಾದಿಗಳು ತೇರು ಬೀದಿ ಮುಖಾಂತರ ಸ್ವಾಗತ ಕೋರಿದ್ರು. ಮನಸ್ಫೂರ್ತಿಯಾಗಿ ರಂಗೋಲಿ ಹಾಕಿ ಮನೆ ಮನೆಯಲ್ಲೂ ಆರತಿ ಬೆಳಗಿ ಹೂ ಹಾಕೋ ಮುಖಾಂತರ ಸ್ವಾಗತ ಕೋರಿದ್ರು. ಯಾರಿಗೂ ಆಗಲೇ ಬಲವಂತವಾಗಿ ಯಾರೂ ಕರೆದಿರಲಿಲ್ಲ. ಅವ್ರು ಬಂದು ಪ್ರೀತಿಯಿಂದ ಭಾಗವಹಿಸಿ ಈ ತೇರಿಗೆ ಸ್ವಾಗತ ಕೋರಿದ್ದಾರೆ. ಇದೇ ರೀತಿಯಾಗಿ ಮುಂದಿನ ತಿಂಗಳು ಮೇ 1ನೇ ತಾರೀಕು ಬುದ್ಧ ಪೌರ್ಣಿಮೆ ಎಂದು ಬ್ರಹ್ಮರಥೋತ್ಸವ ನಡೆಯುತ್ತೆ. ಅದಕ್ಕೆ ಈಗಾಗಲೇ ಜನ ಸಿದ್ಧವಾಗಿದ್ದಾರೆ. ಹೊಸ ತೇರನ್ನ ಆಚರಣೆ ಮಾಡಿ ಮನಸ್ಫೂರ್ತಿಯಾಗಿ ಆನಂದಿಸ್ಬೇಕು ಅಂತ ರೆಡಿಯಾಗಿದ್ದಾರೆ. ಈ ದಿನ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಯಾವುದೇ ಸೋಷಿಯಲ್ ಮೀಡಿಯಲ್ಲಿ ನೋಡೋದು ಅದ್ಧೂರಿಯಾಗಿ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ನಮ್ಮ ಹೊಸಕೋಟೆ ತೇರು. ಅದಕ್ಕೆ ದಯವಿಟ್ಟು ಎಲ್ಲರೂ ಸ್ಪಂದಿಸಿದಂಥ ಭಕ್ತಾದಿಗಳಿಗೆ ನಾನು ಧನ್ಯವಾದನ ತಿಳಿಸ್ತೀನಿ. ಕೊನೆಯದಾಗಿ ಬೆಣಗನಹಳ್ಳಿ ಕುಟುಂಬದವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಯಾಕಂದರೆ ಇಂಥ ಅಮೂಲ್ಯವಾದಂಥ ಕೆಲಸ ಮಾಡಿಕೊಟ್ಟಂಥ ನಮ್ಮ BV ಬೈರೇಗೌಡರು, ಬಚ್ಚೇಗೌಡರು, ಶರತ್ ಬಚ್ಚೇಗೌಡರು ಮತ್ತು ಸತೀಶ್ ಗೌಡರು, ಗೋಪಾಲ್ ಗೌಡರು, ಶೇಖರೇಗೌಡರು, ನಾರಾಯಣ ಗೌಡರು, ಇವರೆಲ್ಲರೂ ಇದಕ್ಕೆ ಕೊಡುಗೆಯಾಗಿ ನೀಡಿರ್ತಾರೆ ತೇರನ್ನು. ಇದೇ ತೇರು ಉತ್ಸವದಲ್ಲಿ ನಮ್ಮ ಪ್ರತಿಭಾ ಶರತ್ ಬಚ್ಚೇಗೌಡರು ಮನಸ್ಫೂರ್ತಿಯಾಗಿ ಎಲ್ಲರತ್ತೂ ಬೆರೆತು ಈ ನಮ್ಮ ಭಜನಾ ಮಂಡಳಿಯವ್ರ ಜೊತೆಲಿರ್ಬೋದು, ಮಕ್ಕಳ ಜೊತೆಯಲ್ಲಿರ್ಬೋದು, ಹೆಣ್ಮಕ್ಳ ಜೊತೆ ಎಲ್ಲರ ಜೊತೆನೂ ಒಗ್ಗಟ್ಟಾಗಿ ಅವ್ರ ಜೊತೆಯಾಗಿ ಸಾಗಿ ತೇರು ಬೀದಿಯಲ್ಲಿ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಹಿರಿಯರಾದಂಥ ನಮ್ಮ ಶ್ರೀಮತಿ ಉಮಾ ಬಚ್ಚೇಗೌಡರು ಹಾಗೂ ಬೈರೇಗೌಡರು ಶ್ರೀಮತಿಯವರಾದಂಥ ಸುಮಕ್ಕ ಅವರು ಎಲ್ಲರೂ ಭಾಗಿಯಾಗಿರ್ತಾರೆ. ಅವ್ರಿಗೂ ನನ್ನ ಮನಸ್ಫೂರ್ತಿಯಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಈ ಉತ್ಸವದಲ್ಲಿ ತೇರನ್ನು ಸ್ವಾಗತಿಸೋ ವಿಚಾರದಲ್ಲಿ ನಮ್ಮ ಟೌನಿನ ಜನ, ತಾಲೂಕಿನ ಜನ, ಭಕ್ತಾದಿಗಳೆಲ್ಲ ಯಾವುದೇ ಪಕ್ಷ ಜಾತಿ ಮತ್ತು ಭೇದ ಇಲ್ಲದರೆ ಒಗ್ಗಟ್ಟಾಗಿ ಎಲ್ಲರೂ ಭಾಗವಹಿಸಿರ್ತಾರೆ. ಅದಕ್ಕೆ ನನಗೆ ತುಂಬ ಮನಸ್ಫೂರ್ತಿಯಾಗಿ ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ.
ನಮಸ್ಕಾರ. ಈ ದಿನ ಐತಿಹಾಸಿಕ ದಿನ ಅಂತ ಹೇಳಕ್ಕೆ ಸುವರ್ಣಾಕ್ಷರಗಳಲ್ಲಿ ಬರೀಬೇಕಾಗುತ್ತದೆ. ಏನು ಕಳೆದ ವರ್ಷ ನಮ್ಮ ಜನಪ್ರಿಯ ಶಾಸಕರಾದಂತ ಶರತ್ ಬಚ್ಚೇಗೌಡರು ನಮ್ಮ ತಹಶೀಲ್ದಾರ್ ಕಚೇರಿಯಲ್ಲಿ ನಾನು ಮುಂದಿನ ವರ್ಷ ಹೊಸ ತೇರನ್ನು ಮಾಡಿಸ್ಕೊಡ್ತೇನೆ ಎಂದು ಮಾತು ಕೊಟ್ಟಂತೆ ಕೇವಲ 11 ತಿಂಗಳಲ್ಲಿ ಉಡುಪಿಯಲ್ಲಿ ಸುಮಾರು 2.5 ಕೋಟಿನಲ್ಲಿ ವೆಚ್ಚದಲ್ಲಿ ಇವತ್ತು ಯಾವುದೇ ಇದಿಲ್ದಿರ ಅವರು ಇವತ್ತು ಯಾರೇ ಒಂದು ಸಂಭಾವನೆ ನೋಡ್ದಿರ ನಾನೇ ಮಾಡಿಸ್ತೀನಿ ಅಂತ ಅವ್ರಿಗೆ ದೇವರ ಅನುಗ್ರಹ ಆಗಿ ಶ್ರೀಮಾನ್ ಬಚ್ಚೇಗೌಡರ ಆಶೀರ್ವಾದದಿಂದ ಇವತ್ತು ಅವರು ಶ್ರೀರಾಮನವಮಿ ಪ್ರಯುಕ್ತ ಇವತ್ತು ನಮಗೆ ಅವಿಮುಖೇಶ್ವರ ಬ್ರಹ್ಮರಥೋತ್ಸವಕ್ಕೆ 1 ತಿಂಗಳ ಮುಂಚಿತವಾಗಿ ನಮಗೆ ತೇರನ್ನ ಈ ದಿನ ದೇವಸ್ಥಾನಕ್ಕೆ ಅರ್ಪಿಸ್ತಾ ಇದ್ದಾರೆ. ಅವರಿಗೆ ಮತ್ತು ಪ್ರತಿಭಾ ಶರತ್ ಬಚ್ಚೇಗೌಡರಿಗೆ ಮತ್ತೆ ಚನ್ನಬೇರೇಗೌಡರು ಬೆಣಗಾನಹಳ್ಳಿ ಕುಟುಂಬದವ್ರಿಗೆ ಎಲ್ಲರಿಗೂ ಆರೋಗ್ಯ ಆಯುಷು ಮತ್ತೆ ನಮ್ಮ ಶರತ್ ಬಚ್ಚೇಗೌಡರಿಗೆ ಆ ಉಮಿಕೇಶ್ವರ ಸ್ವಾಮಿ ಮತ್ತೆ ಬಾಲತ್ರಿಪುರ ಸುಂದರಿ ಮುಂದಿನ ದಿನಗಳು ಅವರು ಮಂತ್ರಿ ಆಗಬೇಕು. ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನ ರಾಜಕೀಯದಲ್ಲಿ ದೇವರ ಅನುಗ್ರಹ ನಮ್ಮ ಉಮಿಕೇಶ್ವರ ಅವರಿಗೆ ಇನ್ನ ಹೆಚ್ಚಿನ ಜನಕ್ಕೆ ಮತ್ತೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಲಿ ಎಂದು ಹೇಳುತ್ತಾ ಇವತ್ತು ನಮ್ಗೆ ದೇವಸ್ಥಾನಕ್ಕೆ ಅರ್ಪಿಸ್ತಾ ಇದ್ದಾರೆ. ಐತಿಹಾಸಿಕ ದಿನ ಶ್ರೀರಾಮನವಮಿ ಪ್ರಯುಕ್ತ ಎಲ್ಲರಿಗೂ ನಮಸ್ಕಾರ. ಸುವರ್ಣಾಕ್ಷರಗಳಲ್ಲಿ ಬರೆಯುವಂತ ದಿನ ಈ ದಿನ. ಏನು 122 ವರ್ಷದ ಹಿಂದೆ ಹೊಸ ತೇರನ್ನ ನಮ್ಮ ಪೂರ್ವಜರು ನಮ್ಮ ತಂದೆ ತಾಯಿಗಳು ತಾತ ಮುತ್ತವರು ನೋಡಿದ್ರು. ನಮಗೆ ಹೊಸ ತೇರು ನೋಡುವಂತ ಅವಕಾಶ ಏನು ಬೆಣಗಾನಹಳ್ಳಿ ಕುಟುಂಬದವರು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಯಾಕಂದ್ರೆ ಆಗಿನ ಮಹಾರಾಜ ಈಗಿನ ನಮ್ಮ ಬೆಣಗಾನಹಳ್ಳಿ ಯುವರಾಜ ಶರತ್ ಬಚ್ಚೇಗೌಡರು ಹೊಸ ತೇರು 100 ವರ್ಷಗಳ ಹಿಂದೆ ಏನು ಐಮುಕ್ತೇಶ್ವರ ಸ್ವಾಮಿ ದೇವಸ್ಥಾನ ಐಮುಕ್ತೇಶ್ವರ ಸ್ವಾಮಿ ದೇವರನ್ನ ಹೊತ್ಕೊಂಡಿರ್ತಕ್ಕಂಥ ಏನು ರಥ ಹೊಸ ತೇರು ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಒಂದು ತೇರನ್ನ ಮಾಡ್ಕೊಟ್ಟಿದ್ದಾರೆ. ಅವರಿಗೆ ಆ ಐಮುಕ್ತೇಶ್ವರ ಸ್ವಾಮಿ ಆರೋಗ್ಯ ಐಶ್ವರ್ಯ ಕೊಡ್ಲಿ, ಆ ಕುಟುಂಬದವರಿಗೆಲ್ಲ ಒಳ್ಳೇದಾಗ್ಲಿ. ನಮ್ಮ ಹೊಸಕೋಟೆ ತಾಲೂಕಲ್ಲಿ ಯಾವಾಗೂ ಅವ್ರು ಯುವರಾಜಿರ್ತಾರ. ರಾಜಕೀಯದಲ್ಲಿ ಅಭಿವೃದ್ಧಿ ಆಗ್ಲಿ, ಅವ್ರ ಜೊತೆ ಇಡೀ ಹೊಸಕೋಟೆ ತಾಲೂಕು ಜನ ಇರ್ತೀವಿ. ನಮಸ್ಕಾರ.